ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇಂಥದನ್ನ ತಿಂದ್ರೆ, ಆಹಾರಗಳನ್ನ ತಿಂದಾಗ ಮಗು ಮೇಲೆ ಕಸ ಇರುತ್ತೆ, ಗಲೀಜಿರುತ್ತೆ ಅಂತ ಹೇಳ್ತಾರೆ. ಇದು ನಿಜಾನಾ? ತಾಯಿ ತಿನ್ನುವಂತ ಮೊದಲ 3 ತುತ್ತು ಮಗುಗೆ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ನಿಜಾನಾ? ಅಕ್ಕಿ ತಿಂದಾಗ ಮಗುವಿನ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಮತ್ತು ಮೊಸರು ತಿಂದಾಗ ಮಗು ಮೇಲೆ ಕಸ ಆಗುತ್ತೆ, ಗಲೀಜಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ತುಂಬಾ ಜನಕ್ಕೆ ತುಂಬಾನೇ ಡೌಟ್ಸ್ ಇರುತ್ತೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳಿ. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ನೀವು ತಿನ್ನುವಂತ ಮೊದಲ 3 ತುತ್ತು ಮಗುಗೆ ಹೋಗಿ ಸೇರುತ್ತೆ. ಸೊ ಹೀಗಾಗಿ ನೀವು ಚಿಕ್ಕದಾಗಿ ತಗೋಬೇಕಾಗುತ್ತೆ. ದೊಡ್ಡದಾಗಿ ತಗೊಂಡ್ರೆ ಮಗುವಿನ ಬಾಯಿ ತುಂಬಾ ದೊಡ್ಡದಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಈ ರೀತಿ ಕೆಲವೊಂದು ಮಿತ್ಸ್ ಬಂದು ಇನ್ನೂ ಹೀಗೆ ಇದೆ. ಹಳ್ಳಿ ಕಡೆ ಅಂತೂ ಇನ್ನೂ ಇದನ್ನ ಪಾಲನೆ ಮಾಡ್ಕೊಂಡು ಬರ್ತಿದ್ದಾರೆ, ಇದನ್ನ ಇನ್ನೂ ನಂಬ್ತಿದ್ದಾರೆ. ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು, ನೀವು ತಿನ್ನುವಂತ ಊಟ ಮಗುವಿನ ಬಾಯಿ ಮುಖಾಂತರ ಯಾವುದು ಹೋಗೋದಿಲ್ಲ, ಪ್ಲಾಸೆಂಟಾ ಮುಖಾಂತರನೇ ಮಗುಗೆ ನ್ಯೂಟ್ರಿಷನ್ಸ್ ಅನ್ನೋದು ಹೋಗೋದು. ಸೊ ಹೀಗಾಗಿ ನೀವು ತುತ್ತನ್ನ ದೊಡ್ಡದಾಗೆ ತಿನ್ಬೇಕು, ಚಿಕ್ಕದಾಗೆ ತಿನ್ಬೇಕು ಅನ್ನೋದೇನಿಲ್ಲ. ನಿಮಗೆ ಹೇಗಿಷ್ಟ ಬರುತ್ತೋ ಹಾಗೆ ನೀವು ತಗೋಬಹುದು. ಸೊ ಹೀಗಾಗಿ ಮಗು ಬಾಯಿ ದೊಡ್ಡದಾಗ್ಬಿಡುತ್ತೆ ಅನ್ನೋ ಟೆನ್ಷನ್ ಬೇಕಾಗಿಲ್ಲ. ಯಾಕಂದ್ರೆ ಇದೆಲ್ಲ ಒಂದು ಮೆತ್ ಅಷ್ಟೇನೆ. ಮಗು ಯಾವುದೇ ಕಾರಣಕ್ಕೂ ಬಾಯಿಂದ ತಿನ್ನೋದಿಲ್ಲ. ಮತ್ತೊಂದು, ಅಕ್ಕಿ ತಿಂದ್ರೆ ಮಗು ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಕಸ ಇರುತ್ತೆ, ಮಗುಗೆ ಕಾಮಾಲೆ ರೋಗ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಶುದ್ಧ ಸುಳ್ಳು. ಅಕ್ಕಿನ ತಿನ್ಬೇಕು ಅಂತ ಹೇಳ್ತಿಲ್ಲ. ಹಾಗಂತ ಹೇಳ್ಬಿಟ್ಟು ಅಕ್ಕಿನ ರಾಕ್ ತಗೊಂಡ್ರೆ ಹೊಟ್ಟೆ ನೋವು ಬಂದೇ ಬರುತ್ತೆ. ಸೊ ಹಾಗಂತೇಳಿ ಮಗುಗೇನು ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಗೆ ಏನಾದ್ರು ಕ್ರೇವಿಂಗ್ಸ್ ಆಯ್ತು ಅಂತ ಹೇಳಿದ್ರೆ ನೀವು ಒಂದ್ ಸ್ವಲ್ಪ ಅಕ್ಕಿ ಕಾಳುಗಳನ್ನ ತಗೊಂಡು ವಾಶ್ ಮಾಡಿ ನೀವು ತಿನ್ಬಹುದು. ಅದ್ಬಿಟ್ಟು ಅಕ್ಕಿ ತಿನ್ನೋದ್ರಿಂದ ಮಗು ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಕಸ ಆಗುತ್ತೆ, ಕಾಮಾಲೆ ರೋಗ ಬರುತ್ತೆ, ಇದೆಲ್ಲ ಶುದ್ಧ ಸುಳ್ಳು ಅಂತಾನೆ ನಾನು ಹೇಳ್ತೀನಿ. ಮತ್ತೊಂದು, ಮೊಸರಲ್ಲಿರುವಂತ ನ್ಯೂಟ್ರಿಷನ್ಸ್ ವ್ಯಾಲ್ಯೂನ ನೀವು ತಿಳ್ಕೊಂಡ್ರೆ ಮೊಸರನ್ನ ಮಿಸ್ಸೇ ಮಾಡೋದಿಲ್ಲ, ಪ್ರತಿದಿನ ತಿಂತೀರಾ. ಯಾಕಂದ್ರೆ ಮೊಸರಲ್ಲಿ ಅಷ್ಟು ಪ್ರೋಟೀನ್ಸ್ ಇರುತ್ತೆ, ನಿಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ, ಮತ್ತೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾನೇ ಸಹಾಯ ಮಾಡುತ್ತೆ. ಮೊಸರು ತಿನ್ನೋದನ್ನ ಏನಾದ್ರೂ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಬೆನಿಫಿಟ್ಸ್ ನ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ಹೀಗಾಗಿ ಮೊಸರು ತಿನ್ನೋದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬಿಡಿ. ಮೊಸರು ತಿಂದ್ರೆ ಮಗು ತಲೆ ಮೇಲೆ ಕಸ ಆಗ್ಬಿಡುತ್ತೆ, ವೈಟ್ ಪ್ಯಾಚಸ್ ತರ ಆಗ್ಬಿಡುತ್ತೆ, ಈ ತರ ಸುಳ್ಳುಗಳನ್ನ ನಂಬ್ಕೊಂಡು ನೀವು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಚೆನ್ನಾಗಿ ಮೊಸರನ್ನ ತಗೊಳ್ಳಿ. ಕೆಲವೊಂದು ಫುಡ್ಗಳು, ನೇರಳೆ ಹಣ್ಣು ತಿಂದ್ರೆ ಅಥವಾ ರಾಗಿ ತಿಂದ್ರೆ ಮಗು ಕಪ್ಪಾಗುತ್ತೆ, ತುಟಿಗಳು ಕಪ್ಪಾಗ್ಬಿಡುತ್ತೆ, ಮಗು ಕಲರ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿ ಈ ರೀತಿ ವಿಷಯಗಳನ್ನೆಲ್ಲ ಸ್ಪ್ರೆಡ್ ಮಾಡೋದು. ಮತ್ತೊಂದು, ತುಂಬಾ ಸ್ಪೈಸಿ ಆಗಿರುವಂತದ್ದು, ಖಾರ ಇರುವಂತ ಐಟಮ್ಸ್ ತಿಂದಾಗ ಮಗುಗೆ ಕೆಂಪ್ ಕಲರ್ ಆಗಿ ಮೈ ಮೇಲೆಲ್ಲ ಹಾಕ್ಬಿಡುತ್ತೆ ಅಂತ ಹೇಳೋದು, ಇದೆಲ್ಲ ತುಂಬಾನೇ ಸುಳ್ಳು ಅಂತಾನೆ ನಾನು ಹೇಳ್ತೀನಿ, ಮಿತ್ ಅಂತಾನೆ ಹೇಳ್ತೀನಿ. ಇದನ್ನ ಯಾವ್ದನ್ನು ನಂಬಕ್ ಹೋಗ್ಬಿಡಿ. ಇದು ಸುಳ್ಳು ಅಂತ ಹೇಳಿದ ತಕ್ಷಣ ನಿಮ್ಗೆ ಇಷ್ಟ ಬಂದಂಗೆ ಹೆಚ್ಚಾಗಿ ಖಾರ ತಿನ್ನೋದಾಗಿರ್ಬೋದು, ಹೆಚ್ಚಾಗಿ ಹಣ್ಣುಗಳು ತಿನ್ನೋದಾಗಿರ್ಬೋದು, ಎಲ್ಲಾನು ಹೆಚ್ಚೆಚ್ಚು ಮಾಡ್ಕೊಳಕ್ ಹೋಗ್ಬಿಡಿ. ಏನೇ ತಿಂದ್ರು ಲಿಮಿಟ್ ಆಗಿರ್ಬೇಕು. ಹಾಗಂತೇಳಿ ಫ್ರೂಟ್ಸ್ ಒಳ್ಳೇದಲ್ವಾ, ನಾವು ಜಾಸ್ತಿ ತಗೋಬಹುದು ಅಂತ ಹೇಳಿದ್ರೆ ತಗೋಬಹುದು, ಹೌದು. ಹಾಗಂತ ಹೇಳ್ಬಿಟ್ಟು ನಾವು ಊಟದ ಬದಲು ಬರೀ ಫ್ರೂಟ್ಸ್ ನ ತಿನ್ಕೊಂಡಿರಕ್ ಆಗೋದಿಲ್ಲ ಅಲ್ವಾ. ಎಲ್ಲಾ ತರದ ತರಕಾರಿ ಆಗಿರ್ಬೋದು, ಫ್ರೂಟ್ಸ್, ಸೀಡ್ಸ್, ನಟ್ಸ್, ಜ್ಯೂಸಸ್ ಎಲ್ಲಾನು ಇನ್ಕ್ಲೂಡ್ ಆಗಿರ್ಬೇಕು. ಹಾಗೆ ಸಿಹಿ, ಉಪ್ಪು, ಗ್ಯಾಸ್ಟ್ರಿಕ್ ಐಟಮ್ಸ್ ಇದು ಯಾವುದನ್ನು ಹೆಚ್ಚು ಮಾಡ್ಕೊಳಕ್ ಹೋಗ್ಬಿಡಿ. ಏನೇ ತಗೊಂಡ್ರು, ಹೇಗೆ ತಗೊಂಡ್ರು ಯಾವುದನ್ನು ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ. ಎಲ್ಲಾನು ಲಿಮಿಟ್ ಆಗಿರ್ಬೇಕು. ಅದು ಬಿಟ್ಟು ಕೆಲವೊಂದು ಮಿತ್ಸ್ ಇದೆ ಅಲ್ವಾ, ರಾಗಿ, ನೇರಳೆ ಹಣ್ಣು ಆಗಿರ್ಬೋದು, ಅಥವಾ ತಾಯಿ ತಿನ್ನುವಂತ 3 ತುತ್ತು ಹೋಗಿ ಮಗು ಬಾಯಿಗೆ ಹೋಗುತ್ತೆ, ಮಗು ಬಾಯಿ ಅಗಲ ಆಗ್ಬಿಡುತ್ತೆ, ಮತ್ತೆ ಮೊಸರು ತಿಂದ್ರೆ ಕಸ ಕೂತ್ಕೊಳ್ಳುತ್ತೆ, ಅಕ್ಕಿ ತಿಂದ್ರೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅನ್ನೋ ಈ ಮಿತ್ಸ್ನ ನೀವು ನಂಬಕ್ ಹೋಗ್ಬೇಡಿ. ಮೊದಲನೇದಾಗಿ, ಮಗುವಿನ ಮೇಲೆ ಕಸ ಅಂತ ಹೇಳ್ತಾರಲ್ಲ, ಮಗು ಹುಟ್ಟಿದ ತಕ್ಷಣ ಮಗು ಮೈ ಮೇಲೆ, ತಲೆ ಮೇಲೆ ಬೆಳ್ಳಕ್ಕಿರುತ್ತೆ. ಅದ್ ಬಂದು ನೀವು ತಿಂದಿರೋ ಊಟನೋ ಅಥವಾ ಅಕ್ಕಿ, ಮೊಸರು ಯಾವುದೂ ಅಲ್ಲ. ಅದು ಒಂದು ಪದರ. ಅದನ್ನ ಬಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಆಫ್ಟರ್ ಡೆಲಿವರಿ ಬೇಬಿ ಹೊರಗಿನ ಪ್ರಪಂಚ ನೋಡುವಾಗ ಮಗುವಿನ ಒಂದು ವಾತಾವರಣ ಬೇರೆನೆ ಇರುತ್ತೆ, ಒಳಗಿನ ವಾತಾವರಣನೇ ಬೇರೆ ಇರುತ್ತೆ, ಹೊರಗಿನ ವಾತಾವರಣ ಬೇರೆ ಇರುತ್ತೆ. ಹಾಗಾಗಿ ಮಗುವಿಗೆ ಇನ್ಫೆಕ್ಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅದು ವರ್ನೆಕ್ಸ್ ಅನ್ನುವಂತ ಪದರ ಆಗಿರುತ್ತೆ. ಅದು ಮಗುವಿನ ಮೈ ಮೇಲೆಲ್ಲ ಇರುತ್ತೆ, ತುಂಬಾನೇ ಮಗುನ ಪ್ರೊಟೆಕ್ಟ್ ಮಾಡುತ್ತೆ ಇನ್ಫೆಕ್ಷನ್ ಇಂದ. ವಾತಾವರಣ ಚೇಂಜಸ್ ಇರುತ್ತಲ್ವಾ, ಹೀಗಾಗಿ ಇದನ್ನ ನಂಬೇಕೆ ಹೊರತು ಮೊಸರು ತಿನ್ನೋದ್ರಿಂದ, ಅಕ್ಕಿ ತಿನ್ನೋದ್ರಿಂದ ಅಥವಾ ಇನ್ನಿತರೆ ಪದಾರ್ಥಗಳನ್ನ ತಿನ್ನೋದ್ರಿಂದ ಮಗು ಮೇಲೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಅನ್ನೋ ತಪ್ಪು ಕಲ್ಪನೆಯನ್ನ ಮೊದಲು ಬಿಟ್ಬಿಡಿ. ಆರಾಮಾಗಿ ನೆಮ್ಮದಿಯಾಗಿ ನಿಮ್ಮ ಪ್ರೆಗ್ನೆನ್ಸಿ ಲೈಫ್ ಅನ್ನ ನೀವು ಲೀಡ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ, ಎಲ್ಲ ಕ್ಲಾರಿಫೈ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತರದ ಯೂಸ್ಫುಲ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು.